ಹೇಳಿದ್ದಾರೆ ಅಷ್ಟೇ, ಯಾವತ್ತೂ ಕೈ ಮಾಡಿ. ಈಗ ಮೃಗಾದಿ ಅಂಟೆಡ್ ಎನ್ನುವಂಥ ಏನು ಶಾರ್ಟ್ ಮೂವಿ ಮಾಡ್ತಾ ಇದ್ದೀರಾ, ಏನು ಮಗನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿಯಾಗುತ್ತೆ. ನಾವೆಲ್ಲ ಫಸ್ಟು ಸ್ಟಾರ್ಟಿಂಗ್ ಮಾಡ್ತಿರೋದು ಆ್ಯಕ್ಟಿಂಗ್ ಎಲ್ಲ. ಆದರೆ ಸ್ಟಾರ್ಟಿಂಗಲ್ಲೇ ಈ ಥರ ಒಂದು ದೊಡ್ಡ ಬಜೆಟಲ್ಲಿ ನಮ್ಮ ಯಾರು ಡೈರೆಕ್ಟ್ರು ತುಂಬ ಕಷ್ಟಪಟ್ಟು ಮಾಡ್ತಿದ್ದಾರೆ. ನಾವು ಅದಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತೀವಿ. ಒಳಗಡೆ ಒಂದು ಸ್ವಲ್ಪ ಕ್ಯಾಮ್ರಾ ಮುಂದೆ ಬಂದಾಗ ಸ್ವಲ್ಪ ಭಯ ಇರುತ್ತೆ. ನಮ್ಮ ತಾಯಿಯವ್ರನ್ನ ನೋಡಿ ನಾವು ಸ್ವಲ್ಪ ಇನ್ಸ್ಪಿರೇಷನ್ ತಂತೀವಿ. ಅದೇ ತಾಯಿ ನೋಡಿದ ತಕ್ಷಣ ಎಲ್ಲ ನೆನಪು ಬರುತ್ತಾ? ಏನು ಯಾವ ಎಲ್ಲ ಧೈರ್ಯ ಬರುತ್ತಾ? ಧೈರ್ಯ ಬರುತ್ತೆ. ಈಗ ಎಷ್ಟು ದಿನದಿಂದ ನಡೀತದೆ ಶೂಟಿಂಗ್ ಇದು? ಅದೇ ಒಂದು ವಾರದಲ್ಲೇ ಮುಗಿಬೇಕಿತ್ತು. ಕೆಲವೊಂದು ವ್ಯಕ್ತಿಗಳಿಂದ ಒಂದು ವಾರ 2 ತಿಂಗಳು ಮುಂದೆ ಹೋಗಿತ್ತು. ಹೌದಾ? ಇದು ಸ್ಟೋರಿ ಬರ್ದಿರೋದು ಮತ್ತು ಇದು ಎಲ್ಲ ಮಾಡಿರೋದೆಲ್ಲ ಯಾರು? ಎಲ್ಲ ನಮ್ಮ ಪುನೀತ್ PS ಗಾಳಿಹಳ್ಳಿ ಕ್ರಾಸ್ ತರೀಕೆರೆ ಅವ್ರನ್ನ ಏನಂತ ಕರೆಯೋದು, ಸೈಲೆಂಟ್ ಕಿಲ್ಲರ್ ಅಂತಲೇ ಒಂದು ಅವ್ರಿಗೆ ಇನ್ನೊಂದು ಹೆಸರಿಂದ ಫೇಮಸ್ ಆಗಿರೋದು ಅವರು. ಅವರಿಗೆ ಕರಿಚೀತ ಅಂತ ಕರೀತೀರಾ? ಕರಿಚೀತ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರ್ ಕರೆಯೋದು. ವಾಲ್ಯೂಮ್ ಕುಡಿಸೋರು ನಮ್ಮ ಇವರು ಕ್ವಶನ್ ಕೇಳಿ ಸರ್. ಕರಿಚೀತ ಅಂತ ಯಾರಿಗೆ ಕರೀತಾರೆ? ಕರಿಚೀತ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಆಗಿರುವಂಥ ಮೋಹನ್ ಕುಮಾರ್ DM ಅವರಿಗೆ ಕರೆಯೋದು. ಅಂದರೆ ಈ ಸಿನಿಮಾ ಒಟ್ಟಾರೆಯಾಗಿ ಏನು ಹೇಳಕ್ಕೆ ಇಷ್ಟಪಡುತ್ತೆ ಜನರಿಗೆ? ಅದು ನೀವು ಫಿಲಮ್ ನೋಡಬೇಕು. ಇಲ್ಲ ಸರ್, ಇವಾಗ ಕೊಟ್ಬಿಟ್ರೆ ಅದು ನೋಡೋರಿಗೆ ಹುಮ್ಮಸ್ಸು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಡೈರೆಕ್ಟ್ರು ನಮಗೂ ಏನೋ ಸ್ಟೋರಿ ಹೇಳಿಲ್ಲ. ಅಂದರೆ ಈ ಲೊಕೇಶನ್ ಎಲ್ಲ ಸೆಟ್ ಮಾಡೋದು, ಇಲ್ಲೇನು ತೆಗಿಬೇಕು ಶಾರ್ಟ್ ಮೂವಿ, ಇಲ್ಲಿ ತೆಗೆದ್ರೆ ಚೆನ್ನಾಗಿರುತ್ತೆ, ನೈಟ್ ಶೂಟು, ಇದೆಲ್ಲ ಪ್ಲ್ಯಾನ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಈ ಥರ ಎಲ್ಲ ಪ್ಲ್ಯಾನ್ ಮಾಡಿರೋದೆಲ್ಲ ಯಾರು? ಎಲ್ಲ ನಾವೇ ಫ್ರೆಂಡ್ಸು, ನಾವು ಮತ್ತು ನಮ್ಮ ಡೈರೆಕ್ಟ್ರು ಎಲ್ಲ ಪ್ಲ್ಯಾನ್. ನಾವು ಇನ್ವೆಸ್ಟಿಗೇಷನ್ ಬಗ್ಗೆ ನಿಮಗೆ ಹೇಳಿರಲಿಲ್ಲ, ನೀವು ಹೆಂಗೆ ಹೇಳ್ತಿದ್ದೀರಿ? ಇಲ್ಲ, ಇನ್ವೆಸ್ಟಿಗೇಷನ್ ಮಾಡಾರೆ ಹೇಳಿದ್ದು ನಿಮಗೆ, ಹಂಗಾಗಿ ನಮ್ಮ ಇದರಲ್ಲಿ ನಮ್ಮ ಗ್ರೂಪಲ್ಲಿ ಒಬ್ಬೊಬ್ರು ಆ ಥರ ಇರ್ತಾರೆ, ಏನು ಮಾಡೋದಕ್ಕಾಗಲ್ಲ, ಕೆಂಬಸ್ ಹತ್ಕೊಂಡು ಬಂದ್ಬಿಡ್ತಾರೆ. ಫಸ್ಟ್ ಓಡಿಸ್ಬೇಕು ಅವರಿಗೆಲ್ಲ. ಮೃಗಾದಿ ಅಂಟೆಡ್ ಎನ್ನುವಂಥ ಮೂವಿ ಈಗ ಶೂಟಿಂಗ್ ಮುಗಿದು ಎಡಿಟಿಂಗ್ ಮಾಡಿ ಎಲ್ಲ ಆಗಿ ಪರದೆ ಮೇಲೆ ಬಿಡ್ತೀರಾ? ಸಣ್ಣ ಪರದೆ ಯೂಟ್ಯೂಬಲ್ಲಿ. ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬ್ ಚಾನಲ್? ನಮ್ದು ಇನ್ನೂ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಹೇಳ್ಬೇಕಂದ್ರೆ ನಮ್ಮಿದ್ದ ಒಂದು ಇದಕ್ಕೆ ಒಂದು 19 ಜನನೂ ಆಗಲ್ಲ ಅಂದ್ಕೊಂಡಿದ್ವಿ. ಸದ್ಯಕ್ಕೆ ನಮ್ಮ ಮೇಡಮ್ಮು, ನಮ್ಮ ಡಿಗ್ರಿ ಕಾಲೇಜ್ ಮೇಡಮ್ಮು ಮತ್ತು ನಮ್ಮ ಫ್ರೆಂಡ್ ಸರ್ಕಲ್ಲು ಅವರೆಲ್ಲ ಒಂದು ಸಪೋರ್ಟಿಂದ 141 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಮತ್ತು ಸ್ಟಾರ್ಟಿಂಗು ನಮ್ಮದೊಂದು ಟೈಟಲಿಂದು ವೀಡಿಯೋ ಮಾಡಿಬಿಟ್ಟಾಗಲೇ 50 ಜನ ಲೈಕ್ ಕೊಟ್ಟಿದ್ದಾರೆ. ಅದಕ್ಕೆ 131 ಜನನೂ 35 ಜನನೂ ವ್ಯೂಸ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನೂ ನಿಮ್ಮ ಒಂದು ಪ್ರೋತ್ಸಾಹ ಇದ್ದರೆ ಚೆನ್ನಾಗಿರುತ್ತೆ. ಈ ಮೂವಿ ತೆಗಿತಾ ಇದ್ದೀರಾ, ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ನಮ್ಮ ಕನಸು ಅಂದರೆ ನಾವು ಅಂದ್ಕೊಂಡಿರಲಿಲ್ಲ, ನಾವು ಈ ಥರ ಎಲ್ಲ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಮನಸ್ಸಲ್ಲಿತ್ತು, ಅದೇ ಈಡೇರುತ್ತೆ ಅಂದ್ಕೊಂಡಿರಲಿಲ್ಲ. ನಮ್ಮ ಪುನೀತ್ ಅವರು ಒಂದು ಧೈರ್ಯ ಮಾಡಿಬಿಟ್ಟು ಮುನ್ನುಗ್ಗಿದ್ದಾರೆ. ಅವ್ರ ಜೊತೆ ನಾವು ಮುನ್ನುಗ್ಗಿದ್ದೀವಿ. ಈಗ ಆಕಾಶ್ ಕ್ಯಾರೆಕ್ಟರ್ ಮಗನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ, ಇದರಲ್ಲಿ ಮುಂದುವರಿಬೇಕಂತ ಇದ್ದೀರಾ ಅಥವಾ ಇದ್ಬಿಟ್ಟು ಬೇರೆ ಕೆಲಸ ಎಲ್ಲ ಇಲ್ಲ, ಈ ಫಿಲಮ್ ಮುಗ್ದಾದ್ಮೇಲೆ ಆಕಾಶ್ ಕ್ಯಾರೆಕ್ಟರ್ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಬೇರೆ ಆಮೇಲೆ ಹಿಂಗೆ ಗಾರೆ ಕೆಲಸ ಇಲ್ಲ, ಆ ಥರ ಎಲ್ಲ ಏನು ಹೋಗಲ್ಲ. ಪ್ಲಂಬಿಂಗ್ ಕೆಲಸ